ನಾವು ದುಡಿದ್ರೆ ಮಾತ್ರ ನಿಮ್ಮ ಕೈ ಬಾಯಿಗೆ ಹೋಗುತ್ತದೆ. ನಾವು ಸುಮ್ಮನೆ
ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ. ನಮ್ಮ ಕೈಲಾದ್ರೆ ಕೆಸರು, ನಿಮ್ಮ ಬಾಯಿಗೆ ಬರ್ತದೆ ಮೊಸರು. ಹೌದಪ್ಪ, ಅದ ಸಮಸ್ಯೆ ಬಹು ದೊಡ್ಡ ಸ್ವಾಮಿ. ನಾನು ಕೃಷಿಕ ಅಂತ ಹೇಳಿಕ್ಕೆ ಕೆಲವು ಕೃಷಿಯನ್ನು ಮಾಡಿದೆ. ಯಾವ ಕೃಷಿ ಮಾಡಿದ್ರು ನನ್ನ ಕೈ ಹಿಡಿಯುವುದಿಲ್ಲ, ನಷ್ಟವೇ ಬರುವುದು ಸ್ವಾಮಿ. ಯಾಕೆ ಅಂತ ಗೊತ್ತಿಲ್ಲ. ಕೊನೆಗೆ ನನಗೆ ಗೊತ್ತಾಯ್ತು, ಏನೋ ನನ್ನ ಜಾತಕದಲ್ಲಿ ಇರ್ಬೇಕು ಅಂತ ಹೇಳಿ ನನ್ನ ಜಾತಕ ಆಯ್ತು ಒಂದೊಬ್ಬ ಜೋಯಿಸರಿಗೆ ತೋರಿಸಿದೆ. ಸ್ವಾಮಿ ಎಂತದ್ದು ಕತೆ ಒಮ್ಮೆ ನೋಡಿ ಅಂತ. ಅವರು ಹೀಗೆ ತಿರುಗಿಸಿ ನೋಡಿ ಹೇಳಿದ್ರು, ಅಯ್ಯ ಪುಣ್ಯಾತ್ಮ, ನಿನಗೆ ಕಬ್ಬಿಣ ಹಿಡಿಸುವುದಿಲ್ಲ ಅಂತ. ಅವ್ರಿಗೆ ಬುದ್ಧಿ ಉಂಟ ಮಾಡಿ. ನಾನು ಮಾಡೋ ಕೃಷಿಗೂ ಕಬ್ಬಿಣಕ್ಕೂ ಏನು ಒಂದಕ್ಕೂ ಸಂಬಂಧ ಇಲ್ಲ. ನಾನು ಹೇಳ್ತಿದ್ದೆ, ನಿಮ್ಮದು ಯಾವುದು ಬೇಡ ಸ್ವಾಮಿ. ನೋಡೋದು ಮುಂದೆ ಹೋಗುವಾಗ ಒಬ್ರು ಪ್ರಾಯದ ಬ್ರಾಹ್ಮಣರು ಸಿಕ್ಕಿದ್ರು. ಬ್ರಾಹ್ಮಣರಂದ್ರೆ ಭೂಲೋಕದಲ್ಲಿ ದೇವರಿದ್ದ ಹಾಗೆ, ದೇವತೆಗಳಿದ್ದ ಹಾಗೆ. ವಿಪ್ರವಾಕ್ಯೋ ಜನಾರ್ದನ ಮಾತುಂಟಲ್ಲ. ಆ ಬ್ರಾಹ್ಮಣರು ನನ್ನ ಮುಖವನ್ನು ನೋಡಿದ್ರೆ ಗೊತ್ತಾಯ್ತು ಅವರಿಗೆ, ಇವರಿಗೆ ಏನೋ ಒಂದು ಸಮಸ್ಯೆ ಉಂಟು ಅಂತ. ನನ್ನದು ಕರೆದು ಕೇಳಿದ್ರೆ, ಏನಪ್ಪ ನನ್ನ ಮುಖ ಬಾಡಿ ಹೋಗಿದೆ, ಏನಾಗಿದೆ ನಿನಗೆ ಅಂತ ಸತ್ಯ ವಿಷಯ ಹೇಳಿದೆ ಸ್ವಾಮಿ. ನಾನು ಸ್ವಾಮಿ ಒಬ್ಬ ಕೃಷಿಕ, ಯಾವ ಕೃಷಿ ಮಾಡಿದ್ರು ನನ್ನ ಕೈ ಹಿಡಿಯುವುದಿಲ್ಲ, ನಷ್ಟವನ್ನೇ ಅನುಭವಿಸ್ತಾ ಇದ್ದೇನೆ, ಏನು ಮಾಡುದು ದೇವರು ಅವರು ಹೇಳಿದ್ರು. ಅವರು ನನ್ನ ಮುಖದ ವರ್ಚಸ್ಸು ನೋಡಿ ಹೇಳಿದ್ರು, ಪುಣ್ಯಾತ್ಮ, ನೀನು ಬೇರೆ ಯಾವ ಕೃಷಿಯೂ ಮಾಡಬೇಡ, ಉದ್ಧಾರ ಆಗಬೇಕು ಅಂತಂದ್ರೆ ಕರ್ಬೂಜದ ಕೃಷಿ ಮಾಡು. ಕರ್ಬೂಜದ ಏನು ಗೊತ್ತುಂಟು? ಕಲ್ಲಂಗಡಿ ಬೆಳ್ತಂಗಡಿ ಅಲ್ಲ, ಬೆಳ್ತಂಗಡಿ ಇದು ನಿಮ್ಮದು ಬೇರೆ. ಕಲ್ಲಂಗಡಿ ಅಂದ್ರೆ ಮತ್ತೊಂದು ಹೇಳ್ತಾರೆ, ಬಚ್ಚಂಗಾಯಿ ಅಂತ ಹೇಳ್ತಾರೆ. ಆ ಕೃಷಿ ಮಾಡುದು ಹೇಳಿದ್ರು. ಅದಕ್ಕೆ ಬ್ರಾಹ್ಮಣರ ಮಾತು ಕೇಳಬೇಕು ಅಂತ. ಅವರ ಮಾತು ಕೇಳಿದ್ದೆ ತಡ. ಆ ಕರ್ಬೂಜ ಕೃಷಿ ಮಾಡಿದ್ರೆ ತೆಕ್ಕೊಳ್ಳಿ, ನಿಮ್ಮ ಬಚ್ಚಂಗಾಯಿ ಇಷ್ಟು ದೊಡ್ಡದು. ನಿಮ್ಮದಲ್ಲ ಸ್ವಾಮಿ, ಮಾತಿಗೊಂದು ಮಾತು ಅಂತ ಹೇಳಿದ ಹಾಗೆ, ಮಾತಿಗೊಂದು ಕೊಸಲು, ಊಟಕ್ಕೊಂದು ಮೊಸರು. ನಿಮ್ಮ ಬಚ್ಚಂಗಾಯಿ ಇದಲ್ಲ, ನಮ್ಮ ಕರ್ಬೂಜ ಇಷ್ಟು ದೊಡ್ಡದಾಯ್ತು. ನನಗೆ ಮತ್ತೇನಲ್ಲ, ಮಕ್ಕಳು ಕಾಡಿಗೆ ಹೋಗಲು ಬರಲಿಲ್ಲ. ಏನು ಉದ್ಯೋಗ ಹೆಚ್ಚಾಗ್ತಾ ಉಂಟು ನನಗೆ. ಹೋಗಿ ಆದಷ್ಟು ಶೀಘ್ರವಾಗಿ ವಿವರಣೆ ಕೊಡುವಷ್ಟು ವ್ಯವಧಾನ ನನಗಿಲ್ಲ. ದೇವರು ಬ್ರಾಹ್ಮಣರಾಗೆ ಕಾಣ್ತಾ ಇದೆ. ಗುರುಗಳಂದ್ರೆ ಬ್ರಾಹ್ಮಣರ ಪುಣ್ಯಾತ್ಮ. ಮತ್ತೊಮ್ಮೆ ವಂದಿಸಿಕೊಳ್ಳಿ. ದೇವರು ನಮ್ಮ ಅವಸರದಲ್ಲಿ ಅವಸರ ಅಂತಲ್ಲ, ಸ್ವಲ್ಪ ಒಂದು ವಿಷಯ ಇದು ಮಾಡಿಕೊಂಡು ಸಾಯುವ ಕೊನೆಯ ಕ್ಷಣಕ್ಕೆ ನನ್ನ ಕೊನೆಯ ಆಸೆಯನ್ನಾದರೂ ಈಡೇರಿಸುವ ಒಂದು ಕೃಪೆ ಮಾಡ್ತೀರಾ? ಅವಕಾಶ ಉಂಟು, ಎಲ್ಲ ಆಸೆಯನ್ನು ಈಡೇರಿಸಲಿಕ್ಕೆ ಆಗುವುದು. ಎಲ್ಲ ಬೇಡ, ಕೇವಲ 2 ಗಳಿಗೆ. ಓ ತರಣಿಗಾತನೇ ಶನಿಯಾದ ನನಗೂ ಅದು ಕೇಳಿಸಿತು. ಆದ್ದರಿಂದಲೇ ನಿನ್ನ ಆಸ್ಥಾನದಲ್ಲಿ ಕಾಣಿಸಿಕೊಂಡೆ. ಏನು ನೀನು ಕೊಡವಿಪ್ಪ ಎಂಬ ಕಾರಣದಿಂದಲಾಗಿ ನಿನ್ನವರ ಮುಂದೆ ಶನಿಯಾದ ನನ್ನನ್ನು
ನಿಂದಿಸಿದೆಯಾ ನನ್ನ ಕುರಿತು ನಿಮ್ಮ ಪುರೋಹಿತರು ನಾನಾ ರೀತಿಯಾಗಿ ನನ್ನನ್ನು ಕೇಳಿದರೂ ಕೂಡ ಅದಲ್ಲ ಕಲಿಯಲು ಕರೆಯುವುದೊಂದೇ ನನಗೆ ಉದ್ದೇಶವಾಗಿತ್ತು. ಆದ ಕಾರಣವೇ ನನ್ನ ಮಹಿಮೆಯನ್ನು ನಾನೇ ಹೇಳಿಕೊಳ್ತೇನೆ. ಈ ಮೊದಲೇ ನನ್ನೊಬ್ಬರಿಗೆ ಪುಸ್ತಕದಲ್ಲಿ ಹಿಡಿದದ್ದು ಹೌದು, ಬ್ರಹ್ಮನ ಶಿರಗಿದ್ದು ಹೋದದ್ದು ಹೌದು, ಶಿವನನ್ನು ಪೀಡಿಸಿದ್ದು ಹೌದು, ಗುರುಗಳನ್ನು ಪೀಡಿಸಿದವನು ಹೌದು. ಈ ರೀತಿಯಾದಂತಹ ಯೋಗ್ಯತೆಯನ್ನು ಹೊಂದಿಯೇ ಮತ್ತಷ್ಟು ಉತ್ಕರ್ಷೆಯನ್ನು ಹೊಂದಿದವ. ಅರ್ಥವಾಯಿತು. ನಿನಗೆ ಬೇಕಾದ ಬೆಂಬಲ, ಕಾಳಿಕಾದೇವಿ ಆಶೀರ್ವಾದ, ಮಹಾಕಾಳೇಶ್ವರ ಅನುಗ್ರಹ ಇದೆಲ್ಲ ಇರುವುದರಿಂದ ಶನಿಯನ್ನು ಲೆಕ್ಕಿಸಲಾರೆ ಎಂಬುದಾಗಿ ನುಡಿದ ನಿನ್ನನ್ನು
ನಾವು ಯಾರು? ಚೋರರು. ಈ ಚೋರ ವೃತ್ತಿಯನ್ನು ಯಾಕೆ ನಾವು ಕೈಗೊಂಡಿದ್ದೇವೆ? ಕಾರಣವಿದೆ. ನಮ್ಮ ಜೀವನದಲ್ಲಿ ಬಂದಂತಹ ಕಷ್ಟ, ಬಡತನದ ಮೇಲೆ ಯಾವತ್ತೂ ಒಂದು ತುತ್ತು ಅನ್ನತ್ತು ಕಣ್ಣೀರು. ಇಂತಹ ಕಣ್ಣೀರಿನಿಂದ ನಾವು ಹೋಗಲಾಡುವುದು ಹೇಗೆ ಎನ್ನುವ ಹಾಗೆ ನಿಮ್ಮನ್ನೆಲ್ಲ ಸೇರಿಸಿ ಸಮಾಲೋಚನೆ ಮಾಡಿದಾಗ ನಮಗೆ ಸಿಕ್ಕಿದ್ದು ಒಂದೇ ಒಂದು, ಹಗಲು ಎಲ್ಲರೂ ಕಾರ್ಯಕ್ರಮರಾಗ್ತಾರೆ. ಯಾಕೆ? ಅಂತವರು ಎಷ್ಟೋ ಮಂದಿ ಶ್ರೀಮಂತರಾಗಿದ್ದಾರೆ. ಹಾಗಾದ್ರೆ ನಾವು ಹಗಲು ದುಡಿದು ಶ್ರೀಮಂತರಾಗುವುದಕ್ಕೆ ಸಾಧ್ಯ ಉಂಟಾ? ಹಾಗಾಗಿ ನಾವು ರಾತ್ರಿಯನ್ನೇ ಕಾಯಬೇಕು. ರಾತ್ರಿ ಎಚ್ಚರವಾಗಿ ಇದ್ದು ಎಲ್ಲಿ ಶ್ರೀಮಂತರಿದ್ದಾರೆ, ಕನಕ ರತ್ನಾದಿಗಳು ಎಲ್ಲಿ ಇದೆಯೋ ಅಂತವರ ಮನೆಯನ್ನು ಹುಡುಕಿ ಒಳ ಹೊತ್ತು ಕಡಿದು ಆ ಬಳಿಕ ಪೆಟ್ಟಿಗೆಯಲ್ಲಿದ್ದ ಆಭರಣವನ್ನು ದೋಚಿಕೊಂಡು ಬರುವುದು ನಾವು. ಎಷ್ಟು ದಿನವಾಯಿತು ನಾವು ನಿನ್ನೆ ದಿವಸ ಹೋಗಿದ್ದೇವಲ್ಲ. ಏನಿದೆ ಕತ್ತಲೆಗೆ ಆ ಕಡೆ ನೋಡಿದ್ದರೆ ಕಾಣ್ತದ? ಹೌದಲ್ವಾ? ಏನೋ ಒಂದು ಮರದ ಒಳಗಡೆ ಕಾಣ್ತದೆ.
ಆ